ನಲಿಕಲಿ ಪರಿಸರ ಅಧ್ಯಯನ ಅಭ್ಯಾಸ ಸಹಿತ ಪಠ್ಯಪುಸ್ತಕ ತರಗತಿ 3 ಭಾಗ 1 ಇದರ ಮಾದರಿ ಉತ್ತರವನ್ನು ನೋಡ್ತಾ ಹೋಗೋಣ. ನನ್ನ ಕಲಿಕೆಯ ವಿಷಯಗಳು ಯಾವ್ಯಾವು ಅಂತ ನೋಡೋದಾದರೆ ಬಿಂಬ ಸೇತುಬಂಧ, ನನ್ನ ಕುಟುಂಬ ಹೇಗೆ ಭಿನ್ನ, ಹಸಿರೇ ಉಸಿರು, ನಿಮ್ಮ ಹಾಗೆ ನಾವು, ಮೋಜಿನ ಸುತ್ತಾಟ ಮತ್ತು ಕಲಿಕಾ ಫಲಗಳು. ಸೇತುಬಂಧ ಚಟುವಟಿಕೆ ಅಡಿಯಲ್ಲಿ ಯಾವ್ಯಾವ ಇದಾವೆ ಅಂತಂದರೆ ಇಲ್ಲಿ ಈ ಚಿತ್ರವನ್ನು ಗಮನಿಸಿ ಉತ್ತರಿಸಿ. ಇಲ್ಲಿ ಒಂದು ಚಿತ್ರವನ್ನು ಕೊಡಲಾಗಿದೆ, ತಾವು ಇದನ್ನು ಚಿತ್ರದ ಹೆಸರನ್ನು ಬರೀಬೇಕು. ಬಿದಿರಿನ ಕುರ್ಚಿ. ಇದನ್ನು ತಯಾರಿಸಲು ಯಾವ ಸಾಮಗ್ರಿಯನ್ನು ಬಳಸಲಾಗಿದೆ? ಬಿದಿರು, ಬೆತ್ತ, ಹಗ್ಗ. ಇದೇ ಸಾಮಗ್ರಿ ಬಳಸಿ ತಯಾರಿಸುವ ಬೇರೆ ಯಾವುದಾದರೂ 2 ವಸ್ತುಗಳ ಹೆಸರನ್ನು ಬರಿ ಅಂತ ಹೇಳಿದರೆ ಅಲಂಕಾರಿಕ ಹೂವಿನ ಬುಟ್ಟಿ ಮತ್ತು ಬಿದಿರಿನ ಮನೆ, ಫೋಟೋ ಫ್ರೇಮನ್ನು ತಯಾರಿಸ್ಬೋದು. ನೆಕ್ಸ್ಟ್, ಕರವಸ್ತ್ರ ಉಪಯೋಗಿಸುವ ಸನ್ನಿವೇಶಗಳನ್ನು ಗಮನಿಸು, ಸರಿ ತಪ್ಪು ಗುರುತಿಸು, ಬರೆ. ನೀನು ಸ್ನೇಹಿತನೊಂದಿಗೆ ಆಟ ಆಡುವಾಗ ಅವನಿಗೆ ಅಥವಾ ಅವಳಿಗೆ ಸೀನು ಬರುತ್ತದೆ. ಸರಿಯಾದ ಉತ್ತರ. ಅಕ್ಕ ಸೈಕಲ್ ಒರೆಸುವಾಗ ಕರವಸ್ತ್ರ ಬಳಸುತ್ತಾಳೆ, ಅವನಿಗೆ ಕೆಮ್ಮು ಬರುತ್ತದೆ. ತಪ್ಪು. ನಿಮ್ಮ ಸ್ನೇಹಿತ ಶೀತದಿಂದ ಬಳಲುತ್ತಿದ್ದಾನೆ. ಸರಿ. ಕಪ್ಪು ಹಲಗೆ ಒರೆಸುವಾಗ ಕರವಸ್ತ್ರ ಬಳಸುತ್ತಾನೆ. ತಪ್ಪು. ನೀನು ನಿನ್ನ ಸ್ನೇಹಿತನೊಂದಿಗೆ ಕತೆ ಪುಸ್ತಕ ಓದುತ್ತಿರುವ ಕೆಮ್ಮು ಬರುತ್ತದೆ. ಸರಿ. ಸೇತುಬಂಧ ಚಟುವಟಿಕೆ ಉದಯಿಸುತ್ತಿರುವ ಸೂರ್ಯನ ಚಿತ್ರ ಬಿಡಿಸಿ ಬಣ್ಣ ತುಂಬು, ತರಗತಿಯಲ್ಲಿ ಪ್ರದರ್ಶಿಸು. ಸೇತುಬಂಧ ಚಟುವಟಿಕೆಗಳು. ಹಲೋ ಜಾಣರೇ, ನಮ್ಮ ಹೆಜ್ಜೆ ಗುರುತುಗಳನ್ನು ತಿಳಿದು ಗೆರೆ ಎಳೆದು ಹೊಂದಿಸು. ನೆಕ್ಸ್ಟ್, ಸೇತುಬಂಧ ಚಟುವಟಿಕೆ. ಇಲ್ಲಿ ಸನ್ನಿವೇಶ ಮತ್ತು ಸನ್ನಿವೇಶಕ್ಕೆ ತಕ್ಕಂಗೆ ಘಟನೆಗಳನ್ನು ಕೊಟ್ಟಿದ್ದಾರೆ, ಅವುಗಳಿಗೆ ರೈಟ್ ಮಾರ್ಕನ್ನು ಹಾಕಿ. ಸೇತುಬಂಧ ಚಟುವಟಿಕೆಗಳು ಚಿತ್ರವನ್ನು ಗಮನಿಸು, ಅವುಗಳಿಂದ ನಮಗೆ ಸಹಾಯವಾಗುವ ಸಂದರ್ಭಗಳಿಗೆ ಗೆರೆ ಎಳೆದು ಹೊಂದಿಸು. ಇಲ್ಲಿ ಆ ಪಟ್ಟಿಯಲ್ಲಿ ಚಿತ್ರಗಳಿದ್ದಾವೆ, ಬ ಪಟ್ಟಿಯಲ್ಲಿ ಅವುಗಳ ಸನ್ನಿವೇಶಗಳನ್ನು ಕೊಡಲಾಗಿದೆ, ಅವುಗಳಿಗೆ ತಾವು ಗೆರೆ ಎಳಿಬೇಕಾಗುತ್ತೆ. ಸೇತುಬಂಧ ಚಟುವಟಿಕೆ ಚಿತ್ರ ಗಮನಿಸು, ಸಸ್ಯ ಬೆಳವಣಿಗೆಯ ಹಂತಗಳನ್ನು ಖಾಲಿ ಜಾಗದಲ್ಲಿ ಅನುಕ್ರಮ ಸಂಖ್ಯೆಗಳಲ್ಲಿ ಬರೀಬೇಕು. ಸಸ್ಯದ ಬೆಳವಣಿಗೆ ಹಂತಗಳನ್ನು ಅನುಕ್ರಮವಾಗಿ ಬರೆ. ಬೀಜ, ಮೊಳಕೆ ಹೊಡೆದ ಸಸ್ಯ, ಮಗುಗಳಿಂದ ಸಸ್ಯ, ಬೆಳೆದಿರುವ ಸಸ್ಯ. ಸೇತುಬಂಧ ಚಟುವಟಿಕೆ. ಚಿಂಟುವಿಗೆ ಹಸಿವಾಗಿದೆ, ಅನ್ನ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ವೃತ್ತ ಹಾಕಿ ಗುರುತಿಸಲು ಅವನಿಗೆ ಸಹಾಯ ಮಾಡು. ನೆಕ್ಸ್ಟು, ಚಿತ್ರ ಗಮನಿಸು, ಇವರು ನಿಮ್ಮ ಮನೆಯಲ್ಲಿದ್ದರೆ ಚೌಕದಲ್ಲಿ ಅವರ ಹೆಸರು ಬರೆ. ನಿನ್ನ ಮನೆಯಲ್ಲಿ ಆಚರಿಸುವ ಹಬ್ಬಗಳ ಹೆಸರುಗಳನ್ನು ಬರೆ. ಯುಗಾದಿ ಹಬ್ಬ, ದಸರಾ, ದೀಪಾವಳಿ ಹಬ್ಬ, ಗಣೇಶ ಚತುರ್ಥಿ. ಸೇತುಬಂಧ ಚಟುವಟಿಕೆ 3ರಿಂದ 4 ವಾಕ್ಯಗಳಲ್ಲಿ ನಿನ್ನ ಅನಿಸಿಕೆಯನ್ನು ಬರೀಬೇಕು ಚಿತ್ರವನ್ನು ನೋಡ್ತಾ. ಇದು ಅವಿಭಕ್ತ ಕುಟುಂಬ. ಇಲ್ಲಿ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಅಕ್ಕ, ತಮ್ಮ, ತಂಗಿ ಎಲ್ಲರೂ ಒಂದೇ ಮನೆಯಲ್ಲಿ ವಾಸವಾಗಿದ್ದಾರೆ. ಎಲ್ಲರೂ ಜೊತೆಯಾಗಿ ಬಾಳುವುದರಿಂದ ಸುಖ ನೆಮ್ಮದಿ ದೊರೆಯುತ್ತದೆ. ಸೇತುಬಂಧ ಚಟುವಟಿಕೆ ಸಸ್ಯದ ಭಾಗಗಳನ್ನು ಗುರುತಿಸು. ನಿನ್ನ ಮನೆಯ ಅಂಚೆ ವಿಳಾಸವನ್ನು ಬರೆ. ನೆಕ್ಸ್ಟ್, ಸೇತುಬಂಧ ಚಟುವಟಿಕೆ ಚಿತ್ರವನ್ನು ಗಮನಿಸಿ ಉತ್ತರಿಸು. ಈ ಚಿತ್ರದಲ್ಲಿ ಮಕ್ಕಳು ಯಾವ ಯಾವ ಆಟಗಳನ್ನು ಆಡುತ್ತಿದ್ದಾರೆ? ಕಣ್ಣ ಮುಚ್ಚಾಲೆ, ಬ್ಯಾಡ್ಮಿಂಟನ್, ಗಾಳಿಪಟ, ನೀರಿನಲ್ಲಿ ಹಡಗು ತಿಳಿಸುವ ಆಟ. ಯಾವ ಆಟಗಳನ್ನು ಆಡಿರುವೆ, ಆಡಲು ಬಯಸುವೆ? ಲಗೋರಿ, ಕ್ರಿಕೆಟ್, ಕಣ್ಣ ಮುಚ್ಚಾಲೆ ಆಟ, ಕಳ್ಳ ಪೊಲೀಸ್ ಆಟ. ನೆಕ್ಸ್ಟ್, ಕೈ ತೊಳೆಯುವ ಹಂತಗಳನ್ನು ಅವುಗಳ ಹೇಳಿಕೆಗಳೊಂದಿಗೆ ನೀಡಿದೆ. ವೃತ್ತದಲ್ಲಿ ಚಿತ್ರದ ಸಂಖ್ಯೆ ಬರೆಯುವ ಮೂಲಕ ಹೊಂದಿಸು.
ನೆಕ್ಸ್ಟ್ ಇಲ್ಲಿ ಕೆಲವು ಪ್ರಾಣಿಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅವು ಸಾಕು ಪ್ರಾಣಿಗಳಾಗಿದ್ದಲ್ಲಿ ಊರಿನ ಚಿತ್ರಕ್ಕೆ ಹಾಗೂ ಕಾಡು ಪ್ರಾಣಿಗಳಾಗಿದ್ದಲ್ಲಿ ಕಾಡಿನ ಚಿತ್ರಕ್ಕೆ ಗೆರೆ ಎಳೆದು ಹೊಂದಿಸು. ಎರಡೂ ಆಗಿದ್ದಲ್ಲಿ ಚಿತ್ರದ ಕೆಳಗೆ ಅವುಗಳ ಹೆಸರನ್ನು ಬರಿ ಅಂತ ಹೇಳಿದ್ದಾರೆ. ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಅವು ಯಾವ ರೀತಿಯ ಕಸ ಎಂದು ಬರೆಯ ಅಂತ ಹೇಳಿದ್ದಾರೆ. ಹಸಿ, ಒಣ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ಕೊಟ್ಟಿದ್ದಾರೆ. ಒಣ ತ್ಯಾಜ್ಯ ಯಾವುದು, ಹಸಿ ತ್ಯಾಜ್ಯ ಯಾವುದು ಅಂತ ಬರೀಬೇಕು. ನೆಕ್ಸ್ಟ್ ಚಿತ್ರವನ್ನು ಗಮನಿಸು. ಸರಿಯಾದ ಚಿತ್ರದ ಮುಂದೆ ಸ್ಮೈಲಿಯನ್ನು ಬಿಡಿಸು. ಸರಿಯಿಲ್ಲದ ಚಿತ್ರದ ಮುಂದೆ ಸ್ಯಾಡ್ ಫೇಸ್ ಚಿತ್ರವನ್ನು ಬಿಡಿಸಬೇಕು. ಸೇತುಬಂಧ ಚಟುವಟಿಕೆ. ನಿಂಬೆಹಣ್ಣಿನ ಪಾನೀಯ ತಯಾರಿಸುವ ವಿಧಾನವನ್ನು ಅದಲು ಬದಲು ಮಾಡಿಕೊಟ್ಟಿದೆ. ಅನುಕ್ರಮವಾಗಿ ಬರೆಯಿರಿ ಅಂತ ಹೇಳಿದರೆ ಅನುಕ್ರಮ ಸಂಖ್ಯೆಗಳನ್ನು ಕೊಡಲಾಗಿದೆ, ಅವುಗಳನ್ನು ನೋಡಿ ಬರಿತಾ ಹೋಗಿ. ಈ ಹೇಳಿಕೆಯನ್ನು ಓದು. ಸರಿ ಇದ್ದರೆ ರೈಟ್ ಗುರುತು ಹಾಗೂ ತಪ್ಪಿದ್ದರೆ ಇಂಟು ಗುರುತನ್ನು ಹಾಕಿ ಬರಿಬೇಕು. ಪ್ಲಾಸ್ಟಿಕ್ ಚೀಲಗಳನ್ನು ಎಲ್ಲೆಂದರೆ ಬಿಸಾಡುವೆ, ತಪ್ಪು. ಅದೇ ರೀತಿಯಲ್ಲಿ ಇರ್ತಕ್ಕಂಥ ಹೇಳಿಕೆಗಳನ್ನು ನೋಡಿ ಸರಿ ಇದ್ದರೆ ಸರಿ, ತಪ್ಪಿದರೆ ತಪ್ಪು ಹಾಕ್ಕೊಳ್ಳಿ. ಕೊಟ್ಟ ಸಂದರ್ಭಗಳಿಗೆ ನಿನ್ನ ಪ್ರತಿಕ್ರಿಯೆಗಳನ್ನು ಆಯ್ದು ಬರೆ. ನಾನು ಯಾವುದೇ ಸಂದರ್ಭದಲ್ಲಿ ಭಾಗವಹಿಸಿದಾಗ ಸಂತೋಷ, ಮನೆಯಲ್ಲಿ ನನ್ನ ಹುಟ್ಟುಹಬ್ಬ ಮರೆತಾಗ ದುಃಖ. ಅದೇ ರೀತಿ ಇರ್ತಕ್ಕಂಥ ಪ್ರತಿಕ್ರಿಯೆಗಳಿಗೆ ನಿಮ್ಮ ಸುಖ ಅಥವಾ ದುಃಖಗಳನ್ನು ವ್ಯಕ್ತಪಡಿಸಿ ಅಥವಾ ಆಶ್ಚರ್ಯ. ಶೌಚಾಲಯ ಬಳಸುವಾಗ ಅನುಸರಿಸಬೇಕಾದ ಕ್ರಮಗಳನ್ನು ನೀಡಿದೆ. ಪ್ರತಿದಿನ ನೀನು ಅನುಸರಿಸುವ ಹಂತಗಳನ್ನು ಅನುಕ್ರಮವಾಗಿ ಬರೆ ಅಂತ ಹೇಳಿದರೆ, ಒಂದನೇದು ಶೌಚಾಲಯ ಬಳಸುವೆ, ಎರಡನೇದು ಶೌಚಾಲಯ ಬಳಸುವ ಮೊದಲು ನೀರು ಹಾಕುವೆ, ಶೌಚಾಲಯ ಬಳಸಿದ ನಂತರ ನೀರು ಹಾಕುವೆ, ಸೋಪ್ ಅಥವಾ ಹ್ಯಾಂಡ್ ವಾಶ್ ಬಳಸಿ ಸ್ವಚ್ಛವಾಗಿ ಕೈ ತೊಳೆಯುವೆ. ಚಿತ್ರ ನೋಡು, ಉತ್ತರಿಸು. ಈ ಚಿತ್ರದಲ್ಲಿ ನಿನಗೆ ಏನು ಕಾಣುತ್ತಿದೆ? ಒಂದು ನಾಯಿ ಮರಿಯ ಕಾಲಿಗೆ ಗಾಯವಾಗಿ ಕುಂಟುತ್ತಿದೆ. ಇಂತಹ ಸಂದರ್ಭಗಳಲ್ಲಿ ನೀನು ಏನು ಮಾಡುವೆ? ಆ ನಾಯಿಯನ್ನು ಪಶು ವೈದ್ಯರ ಬಳಿ ಕರೆದುಕೊಂಡು ಹೋಗಿ ಡ್ರೆಸ್ಸಿಂಗ್ ಮಾಡಿಸಿ ಇಂಜೆಕ್ಷನ್ ಕೊಡಿಸುವೆ, ಆರೈಕೆ ಮಾಡುವೆ. ಇಲ್ಲಿ ಕೆಲವು ಹೇಳಿಕೆಗಳನ್ನು ನೀಡಿದೆ, ಅವುಗಳನ್ನು ಓದಿ ಸರಿಯಾದ ಚಿತ್ರಗಳಿಗೆ ಗೆರೆ ಎಳೆದು ಹೊಂದಿಸು. ಈ ವಸ್ತುಗಳನ್ನು ಏತಕ್ಕಾಗಿ ಬಳಸುವೆ ಬರೆ. ಹಲ್ಲುಜ್ಜಲು, ಉಗುರು ತೆಗೆಯಲು, ತಲೆ ಬಾಚಲು, ಸ್ನಾನ ಮಾಡಲು, ಕೈ ತೊಳೆಯಲು. ಒಗಟು ಬಿಡಿಸಿ ಜಾಣರೆ. ಗಿಡ ಕೊಡಲಾರದು, ಮರ ಬೆಳೆಸಲಾರದು, ಅದಿಲ್ಲದೆ ಊಟ ಸೇರಲಾರದು. ನಾನ್ಯಾರು? ಉಪ್ಪು. ಎಲೆ ಇಲ್ಲ, ಸುಣ್ಣ ಇಲ್ಲ, ಬಣ್ಣ ಇಲ್ಲ, ತುಟಿ ಕೆಂಪಾಗಿದೆ, ಮಳೆ ಇಲ್ಲ, ಬೆಳೆ ಇಲ್ಲ, ಮೈ ಹಸಿರಾಗಿದೆ. ನಾನ್ಯಾರು? ಗಿಳಿ. ಚಿತ್ರವನ್ನು ಗಮನಿಸಿ. ಇಲ್ಲಿ ಕಾಣುವ ಪ್ರಾಣಿಗಳ ಹೆಸರುಗಳನ್ನು ಬರೀಬೇಕು. ನೆಲದ ಮೇಲೆ ವಾಸಿಸುವ ಪ್ರಾಣಿಗಳು ಕುರಿ, ಕುದುರೆ, ಎತ್ತು, ಹಸು, ಕೋಳಿ, ಎಮ್ಮೆ. ನೆಕ್ಸ್ಟ್ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಮೀನು, ಬಾತುಕೋಳಿ. ನೆಲ ಮತ್ತು ನೀರು ಎರಡರಲ್ಲೂ ವಾಸಿಸುವ ಪ್ರಾಣಿಗಳು ಆಮೆ, ಕಪ್ಪೆ. ಸೇತುಬಂಧ ಚಟುವಟಿಕೆ. ಸಹ ಸಂಬಂಧ ಇರುವ ಚಿತ್ರಗಳನ್ನು ಗಮನಿಸಿ. ಸೂಕ್ತ ಆಯ್ಕೆಯ ಚಿತ್ರಕ್ಕೆ ಗುರುತು ಹಾಕು. ನಿನ್ನ ಆಯ್ಕೆಯ ಕಾರಣ ಬರೆ. ನೀರು ಪೋಲಾಗುವುದನ್ನು ತಡೆಯಬೇಕು. ನೀರು ಅತ್ಯಮೂಲ್ಯ ವಸ್ತು ಮತ್ತು ನೈಸರ್ಗಿಕ ವಸ್ತುವಾಗಿದೆ. ಕಾರು ತೊಳೆಯಲು ಒಂದು ಬಕೆಟ್ ನೀರು ಸ್ವಲ್ಪವೇ ಸ್ವಲ್ಪ ಬಳಸಿಕೊಳ್ಳಬೇಕು. ನೀರು ಹಾಳು ಮಾಡಬಾರದು. ಕಸ ಕಡ್ಡಿ ತ್ಯಾಜ್ಯಗಳನ್ನು ನೀರಿಗೆ ಹಾಕಬಾರದು, ಇದರಿಂದ ನೀರು ಮಲಿನಗೊಳ್ಳುತ್ತದೆ ಹಾಗೂ ಜಲಚರ ಜೀವಿಗಳು ಹಾನಿಯಾಗುತ್ತವೆ. ಸೇತುಬಂಧ ಚಟುವಟಿಕೆ. ಈ ಚಿತ್ರವನ್ನು ಗಮನಿಸಿ. ನೀನು ಮಾಡುವ ಕೆಲಸಗಳ ಮುಂದೆ ರೈಟ್ ಗುರುತನ್ನು ಹಾಕು. ಇವುಗಳಲ್ಲಿ ನೀನು ಹೆಚ್ಚು ಇಷ್ಟಪಡುವ ಕೆಲಸದ ಬಗ್ಗೆ 2-3 ವಾಕ್ಯದಲ್ಲಿ ಬರೀಬೇಕು. ಮನೆಯಲ್ಲಿ ಅಮ್ಮನಿಗೆ ಕೆಲಸ ಮಾಡಲು ಸಹಾಯ ಮಾಡುವೆ, ಅಮ್ಮನ ಜೊತೆಗೆ ಮಾರುಕಟ್ಟೆಗೆ ಹೋಗಿ ತರಕಾರಿ ತರುವೆ, ತರಕಾರಿ ಹೆಚ್ಚಲು ಸಹಾಯ ಮಾಡುವೆ ಹಾಗೂ ಅಡಿಗೆ ಮಾಡಲು ನೆರವಾಗುವೆ.
ಈ ಸಂಕೇತಗಳು ಏನನ್ನು ಸೂಚಿಸುತ್ತವೆ? ಆಸ್ಪತ್ರೆಯ ಫಲಕದ ಮೇಲೆ, ಆಂಬ್ಯುಲೆನ್ಸ್ ಮೇಲೆ, ಮೆಡಿಕಲ್ಸ್ ಅಂಗಡಿಗಳ ಫಲಕದಲ್ಲಿ ಈ ಚಿಹ್ನೆ ಇರುತ್ತದೆ. ಆರೋಗ್ಯ ಔಷಧಿಯನ್ನು ಪ್ರತಿನಿಧಿಸುವ ಚಿಹ್ನೆಯಾಗಿದೆ. ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡಬೇಡಿ, ಕಸದ ಡಬ್ಬದಲ್ಲಿ ಹಾಕಿರಿ ಎಂದು ಸೂಚಿಸುತ್ತದೆ. ರಸ್ತೆಯನ್ನು ದಾಟುವಾಗ ಝೀಬ್ರಾ ಕ್ರಾಸ್ ಮೇಲೆ ಹೋಗಬೇಕು. ಈ ಚಿತ್ರಗಳಲ್ಲಿರುವ ವ್ಯಕ್ತಿಗಳನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸು. ಇವರು ಯಾರು? ಸೈನಿಕ. ಇವರು ಎಲ್ಲಿ ಕೆಲಸ ಮಾಡುತ್ತಾರೆ? ದೇಶದ ಗಡಿ ಭಾಗದಲ್ಲಿ. ಇದರಿಂದ ನಮಗೆ ಆಗುವ ಸಹಾಯವನ್ನು ದೇಶದ ರಕ್ಷಣೆ ಶತ್ರುಗಳ ಒಳನುಗ್ಗುವುದನ್ನು ತಡೆಯುತ್ತದೆ. ಇವರು ಯಾರು? ವೈದ್ಯರು. ಇವರು ಎಲ್ಲೂ ಕೆಲಸ ಮಾಡುತ್ತಾರೆ? ಆಸ್ಪತ್ರೆಗಳಲ್ಲಿ. ಇವರಿಂದ ನಮಗೆ ಆಗುವ ಸಹಾಯವೇನು? ನಮ್ಮ ಆರೋಗ್ಯ ಹದಗೆಟ್ಟಾಗ ನಾವು ಇವರ ಬಳಿ ಹೋಗುತ್ತೇವೆ. ಇವರು ಯಾರು? ರೈತರು. ಇವರು ಎಲ್ಲಿ ಕೆಲಸ ಮಾಡುತ್ತಾರೆ? ಜಮೀನು ಗದ್ದೆಗಳಲ್ಲಿ. ಇದರಿಂದ ನಮಗೆ ಆಗುವ ಸಹಾಯ ದೇಶಕ್ಕೆ ಅನ್ನ ಹಾಕುವರು, ಧಾನ್ಯ ಬೆಳೆದು ದೇಶದ ಅಭಿವೃದ್ಧಿ ಮಾಡುವರು. ಈ ಚಿತ್ರಗಳನ್ನು ಗುರುತಿಸು. ಚೌಕದಲ್ಲಿ ಅವುಗಳ ಹೆಸರನ್ನು ಬರೆ. ಪಪ್ಪಾಯಿ ಗಿಡ, ದ್ರಾಕ್ಷಿ ಬಳ್ಳಿ, ದಾಸವಾಳ ಹೂವಿನ ಗಿಡ, ಬಾಳೆಹಣ್ಣಿನ ಗಿಡ, ತೆಂಗಿನ ಮರ, ಮೆಣಸಿನಕಾಯಿ ಗಿಡ, ಮಾವಿನ ಮರ, ಬದನೆಕಾಯಿ ಗಿಡ, ಕುಂಬಳಕಾಯಿ ಬಳ್ಳಿ. ಮೈಲುಗಲ್ಲು 1. ನನ್ನ ಕುಟುಂಬ ಹೇಗೆ ಭಿನ್ನ. ಶಿಕ್ಷಕರು ಮಕ್ಕಳಿಗೆ ತಮ್ಮ ತಮ್ಮ ಕುಟುಂಬ ನಕ್ಷೆಯನ್ನು ತಯಾರಿಸಿಕೊಂಡು ಬರಲು ತಿಳಿಸಿದ್ದರು. ಅದಕ್ಕಾಗಿ ತಾತನ ಸಹಾಯದಿಂದ ಮೀನಾ ತನ್ನ ಕುಟುಂಬ ನಕ್ಷೆ ತಯಾರಿಸಿದ್ದಾಳೆ. ಮೀನಾಳ ಕುಟುಂಬ ನಕ್ಷೆ ಈ ರೀತಿ ಇದೆ. ಮೀನಾಳಿಗೆ ಸೋಮಣ್ಣ ಏನಾಗಬೇಕು? ಅಜ್ಜ. 2ನೇದಕ್ಕೆ ಅಣ್ಣ ತಮ್ಮ, 3ನೇದಕ್ಕೆ ಶೋಭಾ, 4ನೇದಕ್ಕೆ ಅತ್ತೆ, 5ನೇದಕ್ಕೆ ಅತ್ತೆ, 6ನೇದಕ್ಕೆ ಅಕ್ಕ ತಮ್ಮ, 7 ಸುಶೀಲಮ್ಮ, 8 ಮಗಳು. ನಿನ್ನ ಕುಟುಂಬದ ನಕ್ಷೆ ರಚಿಸಿ ಸದಸ್ಯರ ಹೆಸರುಗಳನ್ನು ಬರೀಬೇಕು. ಇಲ್ಲಿ ನೀನು ಮತ್ತು ನಿಮ್ಮ ಸಹೋದರ ಸಹೋದರಿಯರ ಹೆಸರುಗಳನ್ನು ಬರೀರಿ. ತಂದೆ ತಾಯಿ ಹೆಸರು ಮತ್ತು ಅಜ್ಜ ಅಜ್ಜಿ ಹೆಸರುಗಳನ್ನು ಬರೀಬೇಕು. ನೆಕ್ಸ್ಟ್ ಯೋಚಿಸಿ ಉತ್ತರಿಸೋಣ. ನಿನ್ನ ಕುಟುಂಬ ಮೀನಾಳ ಕುಟುಂಬಕ್ಕಿಂತ ಭಿನ್ನವೇ? ಹೌದಾದಲ್ಲಿ ಹೇಗೆ? ಹೌದು, ಏಕೆಂದರೆ ನಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ, ಅಪ್ಪ ಅಮ್ಮ ಹಾಗೂ ನಾನು ಮತ್ತು ನನ್ನ ತಂಗಿ ಮಾತ್ರವೇ ಇರುವುದು. ಇಲ್ಲವಾದಲ್ಲಿ ಹೇಗೆ ಅನ್ನೋದನ್ನು ಬರೀಬೇಕು. ಸಾಮಾನ್ಯವಾಗಿ ನೀನು ರಜೆಯಲ್ಲಿ ಯಾವ ಯಾವ ಊರಿಗೆ ಹೋಗುವೆ? ಏಕೆ? ಸಾಮಾನ್ಯವಾಗಿ ರಜೆಯಲ್ಲಿ ಅಜ್ಜಿ ಊರಿಗೆ, ಅತ್ತೆ ಊರುಗಳಿಗೆ ಹೋಗುವೆ. ಹಬ್ಬ ಹರಿದಿನ ಸಮಾರಂಭ, ಮದುವೆ ಕಾರ್ಯಗಳು ಹಾಗೂ ಅನಾರೋಗ್ಯದಿಂದ ಬಳಲುತ್ತಿರುವಾಗ ಅವರ ಮನೆಗಳಿಗೆ ಹೋಗಿ ಬರುತ್ತೇನೆ. ಮೀನಾ ದಿನದ ಎಲ್ಲ ವಿಷಯಗಳನ್ನು ತನ್ನ ತಾತನೊಂದಿಗೆ ಹಂಚಿಕೊಳ್ಳುತ್ತಾಳೆ. ನೀನು ಯಾರೊಂದಿಗೆ ಹಂಚಿಕೊಳ್ಳುವೆ? ಅಪ್ಪ ಅಮ್ಮನ ಜೊತೆ. ಮೀನಾ ತನ್ನ ಅಜ್ಜನನ್ನು ತಾತ ಎಂದು, ಅಮ್ಮನನ್ನು ಅವ್ವ ಎಂದು ಕರೆಯುತ್ತಾಳೆ. ನಿನ್ನ ಕುಟುಂಬದ ಸದಸ್ಯರನ್ನು ನೀನು ಹೇಗೆ ಕರೆಯುವೆ? ಅಜ್ಜಿ ದಾದಾ, ಅಜ್ಜಿ ದಾದಿ, ತಂದೆ ಅಪ್ಪ, ತಾಯಿ ಅಮ್ಮ, ಸಹೋದರಿ ಪುಪ್ಪಿ, ಸಹೋದರ ಪೂಪ, ತಂಗಿ ತಂಗಿ. ಮೀನಾ ಶಾಲೆಗೆ ಹೋಗಲು ಅವಳ ಕುಟುಂಬದ ಸದಸ್ಯರು ಹೇಗೆ ಸಹಾಯ ಮಾಡುತ್ತಾರೆ ಎಂಬುದನ್ನು ಚಿತ್ರ ನೋಡಿ ತಿಳಿ. ವಿವಿಧ ಹಬ್ಬ ಮತ್ತು ಸಮಾರಂಭಗಳ ಬಗ್ಗೆ ಒಂದು ಪಟ್ಟಿ ತಯಾರಿಸಲು ಮೀನಾ ಪ್ರಾರಂಭಿಸಿದ್ದಾಳೆ. ಅವಳಿಗೆ ಸಹಾಯ ಮಾಡೋಣವೇ? ಮನೆಯಲ್ಲಿ ಆಚರಿಸುವ ಹಬ್ಬಗಳು ಮತ್ತು ಶಾಲೆಯಲ್ಲಿ ಆಚರಿಸುವ ಹಬ್ಬಗಳು ಕೂಡ ಕೇಳಿದರೆ, ಮನೆಯಲ್ಲಿ ಅಂತಂದರೆ ಯುಗಾದಿ, ದೀಪಾವಳಿ, ದಸರಾ, ಗಣೇಶ ಚತುರ್ಥಿ, ವರಮಹಾಲಕ್ಷ್ಮಿ ಪೂಜೆ. ಶಾಲೆಯಲ್ಲಿ ಶಾರದಾ ದೇವಿ ಪೂಜೆ, ಗಣೇಶ ಚತುರ್ಥಿ, ಗಾಂಧಿ ಜಯಂತಿ, ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ. ನೀನು ಹಬ್ಬದ ದಿನಗಳಲ್ಲಿ ಮಾಡುವ ಯಾವುದಾದರೂ 2 ಕೆಲಸಗಳನ್ನು ಬರಿ ಅಂತ ಹೇಳಿದರೆ, ರಂಗೋಲಿ ಬಿಡಿಸಲು ಅಮ್ಮನಿಗೆ ಸಹಾಯ ಮಾಡುವೆ, ಅಡುಗೆ ಕಾರ್ಯದಲ್ಲಿ ಸಹಾಯ ಮಾಡುವೆ, ಹೂವಿನಿಂದ ಮನೆ ಅಲಂಕರಿಸುವಲ್ಲಿ ನೆರವಾಗುವೆ. ಹಬ್ಬದ ಸಂದರ್ಭಗಳಲ್ಲಿ ನಿನ್ನ ಮನೆಯನ್ನು ಹೇಗೆ ಸ್ವಚ್ಛಗೊಳಿಸಿ ಅಲಂಕರಿಸುತ್ತಾರೆ? ಮನೆಗೆಲ್ಲ ಬಣ್ಣ ಬಳಿದು ಸ್ವಚ್ಛಗೊಳಿಸಿ, ತಳಿರು ತೋರಣಗಳಿಂದ ಸಿಂಗರಿಸಿ, ಬಣ್ಣ ರಂಗೋಲಿಯನ್ನು ಬಿಡಿಸಿ, ವಿದ್ಯುತ್ ಸರಗಳಿಂದ ಮನೆಯನ್ನು ಸಿಂಗರಿಸುತ್ತಾರೆ. ಹಬ್ಬದ ದಿನ ನಿನ್ನ ಮನೆಯಲ್ಲಿ ತಯಾರಿಸುವ ಯಾವುದಾದರೂ 4 ವಿಶೇಷ ತಿನಿಸುಗಳನ್ನು ಪಟ್ಟಿ ಮಾಡು. ಹೋಳಿಗೆ, ಪಾಯಸ, ಕಜ್ಜಾಯ, ಕೋಸಂಬರಿ, ಪಲ್ಯ, ಹೋಳಿಗೆ ಸಾರು, ಪುಳಿಯೋಗರೆ, ಚಿತ್ರಾನ್ನ, ಪಲಾವ್. ನಿನ್ನ ಮನೆಯಲ್ಲಿ ಆಚರಿಸದಿರುವ ಆದರೆ ನಿನ್ನ ಗೆಳತಿ ಇತರರ ಮನೆಯಲ್ಲಿ ಆಚರಿಸುವ ಯಾವುದಾದರೂ 2 ಹಬ್ಬಗಳ ಹೆಸರುಗಳನ್ನು ಬರೀಬೇಕು. ರಂಜಾನ್ ಹಬ್ಬ, ಕ್ರಿಸ್ಮಸ್ ಹಬ್ಬ.
ಯೋಚಿಸೋಣ ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋಣ. ನೀನು ಜಾತ್ರೆಯಲ್ಲಿ ಆಡಿರುವ ಅಥವಾ ನೋಡಿರುವ ಯಾವುದಾದರೂ 2 ಆಟಗಳ ಹೆಸರು. ಆಟಿಕೆ, ಟ್ರೈನ್ ಸವಾರಿ, ಬ್ರೇಕ್ ಡ್ಯಾನ್ಸ್, ಜೈಂಟ್ ವೀಲ್ ಆಟಗಳು. ಒಂದು ವೇಳೆ ನೀನು ಜಾತ್ರೆಯಲ್ಲಿ ತಪ್ಪಿಸಿಕೊಂಡರೆ ಪುನಃ ನಿನ್ನ ಕುಟುಂಬವನ್ನು ಸೇರಲು ಏನು ಮಾಡುವೆ ಮತ್ತು ಯಾರ ಸಹಾಯ ಪಡುವೆ? ಪರಿಚಯದವರು ಯಾರಾದರೂ ಸಿಕ್ಕರೆ ಅವರ ಮೂಲಕ ನನ್ನ ಕುಟುಂಬದವರನ್ನು ಹುಡುಕುವೆ. ಮೈಕ್ನಲ್ಲಿ ಕೂಗಿಸಿ ಹೇಳುವೆ. ಈ ವಸ್ತು ನಿನಗೆ ಏಕೆ ಇಷ್ಟ? ಸೈಕಲ್ ಎಂದರೆ ನನಗೆ ತುಂಬ ಇಷ್ಟ. ನಾನು ಶಾಲೆಯಿಂದ ಮನೆಗೆ ತೆರಳಿದ ಮೇಲೆ ಗೆಳತಿಯರನ್ನು ಜೊತೆಗೆ ನನ್ನ ತಂಗಿಯನ್ನು ಕೂರಿಸಿಕೊಂಡು ಆಟ ಆಡುತ್ತೇನೆ. ನೀವು ಯಾವ ಚಿತ್ರ ಬಿಡಿಸ್ತೀರ ಆ ಚಿತ್ರದ ಬಗ್ಗೆ ಬರೆಯಿರಿ. ನಿನ್ನ ಸ್ನೇಹಿತರೊಂದಿಗೆ ಚರ್ಚಿಸಿ ಉದಾಹರಣೆಯಂತೆ ಮಾಹಿತಿಯನ್ನು ಭರ್ತಿ ಮಾಡು. ಸ್ನೇಹಿತರ ಹೆಸರು, ಸ್ನೇಹಿತರ ಕುಟುಂಬದ ಹೆಸರು ಮತ್ತು ಒಟ್ಟು ಸದಸ್ಯರುಗಳ ಹೆಸರುಗಳನ್ನು ಬರೆದಿದೆ. ನಿಮಗೆ ಸಂಬಂಧಿಸಿದಂಥ ಸ್ನೇಹಿತರ ಹೆಸರುಗಳು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ತಾವು ತುಂಬ್ತಾ ಹೋಗಬೇಕು. ನನ್ನ ಕುಟುಂಬ ನನ್ನ ಕಾಳಜಿ. ನನ್ನಿಂದ ಕುಟುಂಬದ ಸದಸ್ಯರು, ಸ್ನೇಹಿತರು ಹಾಗೂ ನೆರೆಹೊರೆಯವರಿಗೆ ನೋವು ಉಂಟಾಗಿದ್ದರೆ ನನ್ನನ್ನು ಕ್ಷಮಿಸಿ ಎಂದು ಕೇಳುವೆ. ನಾನು ಕೂಡ ಕ್ಷಮೆ ಕೇಳುವೆ. ನಾನು ಎಲ್ಲರೊಂದಿಗೆ ಸ್ನೇಹ ಮತ್ತು ಪ್ರೀತಿಯಿಂದ ಇರುವೆ. ನಾನು ಕೂಡ ಎಲ್ಲರೊಂದಿಗೆ ಸ್ನೇಹ ಪ್ರೀತಿಯಿಂದ ಇರುವೆ. ನೀವು ಎಷ್ಟು ವರ್ಷಗಳಿಂದ ಈ ಮನೆಯಲ್ಲಿ ವಾಸವಾಗಿದ್ದೀರಿ? ನಿನ್ನ ಕುಟುಂಬದ ಹಿರಿಯ ಸದಸ್ಯರು 25 ವರ್ಷ, ನೆರೆಹೊರೆಯ ಕುಟುಂಬದ ಹಿರಿಯ ಸದಸ್ಯರು 21 ವರ್ಷ, ಸ್ನೇಹಿತರ ಕುಟುಂಬದ ಹಿರಿಯ ಸದಸ್ಯರು 18 ವರ್ಷ. 10 ವರ್ಷಗಳ ಹಿಂದೆ ಕೇಳಿದರೆ ಎಷ್ಟು ಜನ ಸದಸ್ಯರಿದ್ದರು? 5 ಜನ, 4 ಜನ. ಈಗ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರು? 6 ಜನ. ನೆರೆಹೊರೆಯ ಕುಟುಂಬದ ಹಿರಿಯ ಸದಸ್ಯರು 6 ಜನ, ಸ್ನೇಹಿತರ ಕುಟುಂಬದ ಹಿರಿಯ ಸದಸ್ಯರು 7 ಜನ. ಹಿಂದೆ ನೀವು ಯಾವ ಪ್ರಾಣಿಗಳನ್ನು ಸಾಕುತ್ತಿದ್ದೀರಿ? ಕುರಿ, ಹಸು, ಕೋಳಿ. ಇಲ್ಲಿ ನೆರೆಹೊರೆಯ ಕುಟುಂಬದಲ್ಲಿ ಹಸು, ನಾಯಿ, ಸ್ನೇಹಿತರ ಕುಟುಂಬದಲ್ಲಿ ನಾಯಿ, ಬೆಕ್ಕು. ಈಗ ನಿಮ್ಮ ಮನೆಯಲ್ಲಿ ಯಾವ ಪ್ರಾಣಿಗಳನ್ನು ಸಾಕಿರುವಿರಿ? ಕೋಳಿ, ಹಸು. ನಿಮ್ಮ ಮನೆಯಲ್ಲಿ ಯಾವ ವಾಹನಗಳಿವೆ? ಕಾರು, ಬೈಕು, ಸೈಕಲ್. ಇಲ್ಲಿ ನೆರೆಹೊರೆಯ ಮನೆಯಲ್ಲಿ ಕಾರ್, ಬೈಕ್ ಇದ್ದಾವೆ. ನೆಕ್ಸ್ಟ್ ನಿಮ್ಮ ಸ್ನೇಹಿತರ ಮನೆಯಲ್ಲಿ ಬೈಕ್, ಸೈಕಲ್ಗಳು ಇದ್ದಾವೆ. ನನ್ನ ಕಲಿಕೆಯ ಪ್ರಗತಿಯನ್ನು ಇಲ್ಲಿ ತಾವು ಟಿಕ್ ಮಾಡ್ತಾ ಹೋಗಿ. ಮೈಲುಗಲ್ಲು 2 ಹಸಿರೇ ಉಸಿರು. ನಾನು ಎಲ್ಲರಂತೆ ಇಲ್ಲ. ಚಿತ್ರದಲ್ಲಿರುವ ಹೂವಿನ ಗಿಡಗಳನ್ನು ಗಮನಿಸಿ ಇಲ್ಲಿ ಹೆಸರಿಸು. ಸೂರ್ಯಕಾಂತಿ, ದಾಸವಾಳ, ಮಲ್ಲಿಗೆ, ಸೇವಂತಿಗೆ, ಚೆಂಡು ಹೂವು, ಕಮಲ, ಸಂಪಿಗೆ, ಗುಲಾಬಿ. ನೀನು ನೋಡಿರುವ ಯಾವುದಾದರೂ 4 ಹೂವಿನ ಗಿಡಗಳ ಹೆಸರನ್ನು ಬರೆಯಿರಿ. ಗುಲಾಬಿ ಹೂವಿನ ಗಿಡ, ದಾಸವಾಳ ಹೂವಿನ ಗಿಡ, ಮಲ್ಲಿಗೆ ಹೂವಿನ ಗಿಡ, ಕನಕಾಂಬರ ಹೂವಿನ ಗಿಡ. ಮೀನಾ ಅವರ ತೋಟದಲ್ಲಿ ಬೆಳೆದಿರುವ ವಿವಿಧ ರೀತಿಯ ಹಣ್ಣು, ತರಕಾರಿ ಮತ್ತು ಗಿಡ ಮರಗಳನ್ನು ಸುಮಾಳಿಗೆ ತೋರಿಸಿದಳು. ಅವುಗಳ ಹೆಸರನ್ನು ನೀನು ಹೆಸರಿಸು. ಟೊಮಾಟೊ, ಬದನೆಕಾಯಿ, ಮೆಣಸಿನಕಾಯಿ, ಮಾವಿನ ಹಣ್ಣು, ಪಪ್ಪಾಯ ಹಣ್ಣು, ಸೀಬೆಹಣ್ಣು, ಸವತೆಕಾಯಿ, ಹಾಗಲಕಾಯಿ, ಕುಂಬಳಕಾಯಿ, ತುಳಸಿ, ಕಾಮಕಸ್ತೂರಿ, ಪುದೀನ ಸೊಪ್ಪು. ಇಲ್ಲಿ ಪಟ್ಟಿಯಲ್ಲಿ ಹಾಗೂ ನಿನಗೆ ತಿಳಿದಿರುವ ಸಸ್ಯಗಳ ವಿವರಗಳನ್ನು ಸಂಗ್ರಹಿಸಿ ಹೆಸರು ಬರೆದು ಸೂಕ್ತವೆನಿಸಿದ ಕಾಲಂನಲ್ಲಿ ಸರಿಗುರುತನ್ನು ಹಾಕಬೇಕು. ಗಾತ್ರ, ವಿಧ ಮತ್ತು ಬಣ್ಣದ ಬಗ್ಗೆ ಕೊಟ್ಟಿದ್ದಾರೆ. ತಾವಿಲ್ಲಿ ಸಸ್ಯದ ಹೆಸರನ್ನು ನೋಡ್ತಾ ಅವುಗಳನ್ನು ಟಿಕ್ ಮಾಡ್ಕೊತ ಹೋಗಿ. ನೀನು ನೋಡಿರುವ ಅಥವಾ ಕೇಳಿರುವ ಸಸ್ಯಗಳ ಬಗ್ಗೆ ಸೂಚನೆಯ ಅನುಸಾರ ಬರೆ ಅಂತ ಹೇಳಿದರೆ. ಉದ್ದವಾದ ಎಲೆಗಳಿರುವ ಸಸ್ಯಗಳು ಬಾಳೆ ಎಲೆ, ಅರಿಶಿಣ ಗಿಡ. ಚೂಪಾದ ಎಲೆಗಳಿರುವ ಸಸ್ಯಗಳು ತೆಂಗಿನ ಮರ, ತಾಳೆಗರಿ, ಅಡಿಕೆ ಮರ, ಬಾಳೆ ಎಲೆ. ಬಣ್ಣದ ಎಲೆಗಳಿಂದ ಕೂಡಿದ ಸಸ್ಯಗಳು ಕಾಮಕಸ್ತೂರಿ, ದಂಟು ಸೊಪ್ಪು. ವಾಸನೆಯನ್ನು ಹೊಂದಿರುವ ಎಲೆಗಳಿರುವ ಸಸ್ಯಗಳು ಪುದೀನ, ತುಳಸಿ. ದಪ್ಪವಾದ ತೊಗಟೆ
ಬೇವಿನ ಮರ, ಬೀಟೆ ಮರ. ತೆಳುವಾದ ತೊಗಟೆ ನೀಲಗಿರಿ, ಸೀಬೆ ಮರ. ಇಲ್ಲಿ ಕೆಲವು ಪಕ್ಷಿಗಳ ಚಿತ್ರಗಳನ್ನು ನೀಡಿದೆ. ಅವುಗಳ ದೇಹದ ರಚನೆಯನ್ನು ಗಮನಿಸಿ ಸ್ನೇಹಿತರೊಂದಿಗೆ ಚರ್ಚಿಸಿ ಹಿರಿಯರಿಂದ ವಿವರವನ್ನು ಸಂಗ್ರಹಿಸಿ ಬರೀಬೇಕು. ಪಕ್ಷಿಗಳ ಹೆಸರು, ಗಾತ್ರ, ವಾಸಿಸುವ ಪ್ರದೇಶ, ಆಹಾರ ಕೊಟ್ಟಿದ್ದಾರೆ. ಇಲ್ಲಿ ಪಕ್ಷಿಗಳ ಹೆಸರು ಹದ್ದು, ದೊಡ್ಡದು. ಅದು ವಾಸಿಸುವ ಪ್ರದೇಶ ಮರ, ಮತ್ತು ಅದರ ಆಹಾರ ಕೀಟ. ಬಾತುಕೋಳಿ ದೊಡ್ಡದು, ನೀರು, ಮೀನು, ಕೀಟಗಳು. ನವಿಲು ದೊಡ್ಡದು, ಕಾಡು, ಕಾಳು, ಹುಳು, ಹಾವು, ಕೀಟ. ಗೂಬೆ ಚಿಕ್ಕದು, ಮರ, ಕೀಟ, ಹುಳುಗಳು. ಆಸ್ಟ್ರಿಚ್ ದೊಡ್ಡದು, ಕಾಡು, ಕೀಟ, ಹುಳುಗಳು. ಬಾವಲಿ ಚಿಕ್ಕದು, ಮರ, ಕೀಟ, ಹುಳುಗಳು. ಮರಕುಟುಕ ಚಿಕ್ಕದು, ಮರ, ಕೀಟಗಳು, ಹುಳುಗಳು. ಚಿತ್ರ ಗಮನಿಸು. ಮರವು ಯಾರಿಗೆ ಹೇಗೆ ಸಹಾಯಕವಾಗಿದೆ ಎಂಬುದನ್ನು ಖಾಲಿ ಜಾಗದಲ್ಲಿ ಬರೆ. ಪಕ್ಷಿಗಳಿಗೆ ಆವಾಸ, ಭೂಮಿಗೆ ಮಳೆ ತರಿಸುತ್ತೆ, ಪಕ್ಷಿಗಳಿಗೆ ಆಹಾರ. ವಾತಾವರಣ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುತ್ತದೆ, ಉಸಿರಾಡಲು ಆಮ್ಲಜನಕ ನೀಡುತ್ತದೆ. ಹಣ್ಣು ಹಂಪಲು, ಮನುಷ್ಯರಿಗೆ ನೆರಳು, ಪಕ್ಷಿಗಳಿಗೆ ಆಹಾರ. ನನ್ನ ಬೆಳೆಸು, ನಿನ್ನ ಉಳಿಸುವೆ. ನಿನ್ನ ಮನೆ ಅಥವಾ ಶಾಲೆಯಲ್ಲಿನ ಒಂದು ಮರವನ್ನು ಆಯ್ಕೆ ಮಾಡು. ಅದರ ಜೊತೆಗೆ ಗೆಳೆತನವನ್ನು ಮಾಡಿಕೊ. ಅದು ಶಾಶ್ವತ ಗೆಳೆತನವಾಗಲಿ. ನಿನ್ನ ಮರ ಗೆಳೆಯನಿಗೆ ನೀನು ನೀಡುವ ವಿಶೇಷ ಹೆಸರನ್ನು ಬರೆ. ಜೀವನ್ ತೆಂಗಿನ ಮರ. ನಿನ್ನ ಮರ ಗೆಳೆಯ ಕೊಡುವ ಹೂವು, ಕಾಯಿ, ಹಣ್ಣುಗಳ ಹೆಸರು ಬರೆ. ತೆಂಗಿನಕಾಯಿ. ನಿನ್ನ ಮರ ಗೆಳೆಯನಲ್ಲಿ ವಾಸಿಸುವ ಪಕ್ಷಿಗಳ ಹೆಸರು ಬರೆ. ಗುಬ್ಬಿ, ಪಾರಿವಾಳ. ನಿನ್ನ ಮರ ಗೆಳೆಯನಲ್ಲಿ ವಾಸಿಸುವ ಕೀಟಗಳ ಹೆಸರು ಎರೆಹುಳು, ಇರುವೆಗಳು. ಅದೇ ರೀತಿ ನಿನ್ನ ಮರ ಗೆಳೆಯನಲ್ಲಿ ವಾಸಿಸುವ ಪ್ರಾಣಿಗಳ ಹೆಸರನ್ನು ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ಕ್ರಮಗಳನ್ನು, ಸಸ್ಯಗಳನ್ನು ಬೆಳೀತಕ್ಕಂಥ ಕ್ರಮವನ್ನು ಕೇಳಿದರೆ, ಒಂದು ಸಸ್ಯವನ್ನು ಬೆಳೆಸು, ನೀನು ಅನುಸರಿಸಿದ ಕ್ರಮಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಕ್ರಮಗಳು: ಬಳಸಿದ ಖಾಲಿ ಡಬ್ಬವನ್ನು ತೆಗೆದುಕೊಂಡು ಅದರಲ್ಲಿ ಫಲವತ್ತಾದ ಮಣ್ಣನ್ನು ತುಂಬಬೇಕು. ನಂತರ ಎರಡನೇದು, ಬೀಜಗಳನ್ನು ಮಣ್ಣಿನ ಮಧ್ಯಭಾಗದಲ್ಲಿ ಇಟ್ಟು ಮೇಲೆ ಮಣ್ಣು ಮುಚ್ಚಬೇಕು. ಡಬ್ಬಿಗೆ ನೀರನ್ನು ದಿನಾಲೂ ಉಣಿಸಬೇಕು. ಬೀಜಗಳು ಮೊಳಕೆಯೊಡೆಯುತ್ತಿರುವುದನ್ನು ಗಮನಿಸುತ್ತಿರಬೇಕು. ನಂತರ ಒಣ ಎಲೆಗಳ ಗೊಬ್ಬರವನ್ನು ಸಸ್ಯಕ್ಕೆ ಹಾಕಬೇಕು. ಮೈಲುಗಲ್ಲು 3, ನಿಮ್ಮ ಹಾಗೆಯೇ ನಾವು. ಚಿತ್ರದಲ್ಲಿ ವಿವಿಧ ರೀತಿಯ ಪ್ರಾಣಿ, ಪಕ್ಷಿ, ಕೀಟಗಳನ್ನು ಕಾಣುತ್ತಿರುವೆ ಅಲ್ಲವೇ? ಪ್ರಾಣಿಗಳಿಗೆ ನೀಲಿ ಬಣ್ಣ, ಪಕ್ಷಿಗಳಿಗೆ ಹಸಿರು ಬಣ್ಣ ಹಾಗೂ ಕೀಟಗಳಿಗೆ ಕೆಂಪು ಬಣ್ಣ ತುಂಬು. ಬಣ್ಣದ ಪೆನ್ಸಿಲ್ ಅಥವಾ ಕ್ರೇನ್ ಬಳಸು. ಈ ಪ್ರಾಣಿಗಳಲ್ಲಿ ಕಿವಿಗಳನ್ನು ಕಾಣಲು ಸಾಧ್ಯ, ಈ ಪ್ರಾಣಿಗಳಲ್ಲಿ ಕಿವಿಗಳನ್ನು ಕಾಣಲು ಸಾಧ್ಯವಿಲ್ಲ. ಕಿವಿಗಳಿರೋವು ಜಿಂಕೆ, ಗೆಂಡಮೃಗ, ಹಂದಿ, ಜಿರಾಫೆ, ಮೀನು. ಕಿವಿಗಳನ್ನು ಕಾಣಲು ಸಾಧ್ಯವಿಲ್ಲದ್ದು ಇರುವೆ, ಹಾವು, ಕಪ್ಪೆ, ಜಿರಳೆ. ಈ ಚಿತ್ರಗಳನ್ನು ಗಮನಿಸಿ. ಇವುಗಳ ಕಿವಿಗಳು ಕಾಣುತ್ತಿಲ್ಲವೇ? ಹೌದು ಅಥವಾ ಇಲ್ಲ? ಇಲ್ಲ. ನಿಮ್ಮ ಕಣ್ಣಿಗೆ ಕಿವಿಗಳು ಕಾಣಿಸುತ್ತಿಲ್ಲ ಎಂದರೆ ಅವುಗಳಿಗೆ ಕಿವಿಗಳು ಇಲ್ಲ ಎಂದು ಅರ್ಥವೇ? ತಪ್ಪು. ಮರಳುಗಾಡಿನ ಹಡಗು ಎಂದು ಕರೆಯಲ್ಪಡುವ ಒಂಟೆ ಸಾಮಾನ್ಯವಾಗಿ ನಮ್ಮ ಪ್ರದೇಶಗಳಲ್ಲಿ ವಾಸಿಸುವುದಿಲ್ಲ. ಏಕೆಂದರೆ ಒಂಟೆಯ ದೇಹ ರಚನೆ ಕಾಲಿನ ಬೆರಳುಗಳು ಅಗಲವಾಗಿರುವುದರಿಂದ ಮತ್ತು ಎರಡು ಬೆರಳುಗಳ ನಡುವೆ ದಪ್ಪನೆ ಹೆಣಿಗೆ ಇರುವುದರಿಂದ ಸುಲಭವಾಗಿ ಮರಳಿನ ಮೇಲೆ ಚಲಿಸುತ್ತದೆ. ಹಿಮಕರಡಿಯನ್ನು ಹಿಮ ಪ್ರದೇಶದಲ್ಲಿ ಮಾತ್ರ ಕಾಣುತ್ತೇವೆ. ಕಾರಣ: ಹಿಮಕರಡಿಗಳು ಹಿಮದ ಪ್ರದೇಶಕ್ಕೆ ಹೊಂದಿಕೊಂಡಿವೆ. ಹಿಮದಲ್ಲಿ ಚಲಿಸಲು ಅಗಲವಾದ ಪಾದ ಮತ್ತು ಉಗುರು ಹೊಂದಿವೆ. ಚಳಿಯನ್ನು ತಡೆಯಲು ದಪ್ಪ ಕೂದಲಿನ ಚರ್ಮ ಹೊಂದಿದೆ.
ಭೂವಾಸಿಗಳು ಯಾವ್ಯಾವು ಅಂತ ಕೇಳಿದರೆ ಹಸು, ಎಮ್ಮೆ, ಆನೆ, ಕರಡಿ, ಸಿಂಹ, ಹುಲಿ, ಬೆಕ್ಕು, ನಾಯಿ. ಜಲವಾಸಿಗಳು ಮೀನು, ನಕ್ಷತ್ರ ಮೀನು, ಹಾವು, ಸಮುದ್ರ ಸಸ್ತನಿ, ಆಕ್ಟೋಪಸ್, ತಿಮಿಂಗಿಲ. ಉಭಯವಾಸಿಗಳು ಮೊಸಳೆ, ಆಮೆ, ಕಪ್ಪೆ, ಹಾವು. ನೀನು ನೋಡಿರುವ ಪ್ರಾಣಿಗಳ ಹೆಸರುಗಳನ್ನು ಬರೆ ಅಂತ ಹೇಳಿದರೆ ಹಸು, ಎಮ್ಮೆ, ಕುರಿ, ಮೇಕೆ, ಆನೆ, ಒಂಟೆ, ನಾಯಿ, ಬೆಕ್ಕು, ಹಾವು, ಮೀನು, ಕೋಳಿ, ಹಲ್ಲಿ. ನೀನು ನೋಡದಿರುವ ಆದರೆ ಕೇಳಿರುವ ಪ್ರಾಣಿಗಳ ಹೆಸರುಗಳನ್ನು ಬರಿ ಅಂತ ಹೇಳಿದರೆ ತಿಮಿಂಗಿಲ, ಆಕ್ಟೋಪಸ್, ಸಾಲಮಂಡರ್, ಡೈನಾಸರ್, ಕೇಂಡಾಮೃಗ, ರೈನೋಸರ್, ಜಿರಾಫೆ, ಹಿಮಕರಡಿ, ಪೆಂಗ್ವಿನ್, ಕಿಂಗ್ ಕೋಬ್ರಾ, ಮೊಸಳೆ, ಚಿಂಪಾಂಜಿ. ಇಲ್ಲಿ ಚಿತ್ರವನ್ನು ಗಮನಿಸಬೇಕು. ಇವುಗಳ ಉಪಯೋಗಗಳನ್ನು ಬರಿಬೇಕು. ರೇಷ್ಮೆ ಹುಳು, ರೇಷ್ಮೆ ಗೂಡು ಕಟ್ಟುತ್ತವೆ, ಇದರಿಂದ ರೇಷ್ಮೆ ನಾರು ಪಡೆಯುತ್ತೇವೆ. ಜೇನುಹುಳುಗಳಿಂದ ಜೇನುತುಪ್ಪವನ್ನು ಪಡೆಯುತ್ತೇವೆ. ಕೋಳಿ ಮತ್ತು ಮೊಟ್ಟೆ, ಕೋಳಿಯಿಂದ ಮಾಂಸ ಹಾಗೂ ಮೊಟ್ಟೆಯನ್ನು ಪಡೆಯುತ್ತೇವೆ. ನಾಯಿ, ಕಳ್ಳರಿಂದ ಮನೆಯನ್ನು, ಪ್ರಾಣಿಗಳನ್ನು ಹಾಗೂ ನಮ್ಮನ್ನು ಕಾಪಾಡುತ್ತವೆ. ನೆಕ್ಸ್ಟ್ ಹಸು ಬಗ್ಗೆ. ಹಸುವಿನಿಂದ ಹಾಲು, ಹಾಲಿನ ಉತ್ಪನ್ನ, ಗೊಬ್ಬರ, ಸಗಣಿ ಪಡೆಯುತ್ತೇವೆ. ಕುರಿಗಳಿಂದ ಉಣ್ಣೆ, ಗೊಬ್ಬರ, ಮಾಂಸ ಹಾಗೂ ಹಾಲನ್ನು ಪಡೆಯುತ್ತೇವೆ. ಯೋಚಿಸೋಣ ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋಣ ಅಂತ ಹೇಳಿದರೆ, ನಿನ್ನ ಮನೆಯಲ್ಲಿ ಯಾವ ಯಾವ ಪ್ರಾಣಿಗಳಿಗೆ ವಾಸಿಸಲು ಅನುಕೂಲ ಇದೆ? ಹಸು, ಕೋಳಿ, ನಾಯಿ, ಬೆಕ್ಕು. ಹಾವು ಎಲ್ಲಿ ವಾಸಿಸುತ್ತದೆ? ಪೊದೆಗಳಲ್ಲಿ, ಮರಗಳ ಮೇಲೆ, ಹುತ್ತಗಳಲ್ಲಿ. ಇತರೆ ಕಾಡಿನಲ್ಲಿರುವ ಪ್ರಾಣಿಗಳಿಗೆ ಯಾರು ಮನೆ ಕಟ್ಟಿಕೊಡುತ್ತಾರೆ? ಯಾರು ಕಟ್ಟಿಕೊಡುವುದಿಲ್ಲ, ತಾವೇ ತಮ್ಮ ಮನೆಗಳನ್ನು ನಿರ್ಮಿಸಿಕೊಳ್ಳುತ್ತವೆ. ಪ್ರಾಣಿಗಳಿಗೆ ಮನೆ ಇಲ್ಲದಿದ್ದರೆ ಏನಾಗುತ್ತಿತ್ತು? ಮಳೆ, ಚಳಿ, ಗಾಳಿ, ಬಿಸಿಲು, ಕ್ರೂರ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಮನೆ ಬೇಕು. ಇಲ್ಲದಿದ್ದರೆ ಪ್ರಾಣಿ ಸಂತತಿ ಕಡಿಮೆಯಾಗುತ್ತದೆ. ನಾನು ಪ್ರಾಣಿ ಪಕ್ಷಿಗಳಿಗೆ ಹೀಗೆ ಮಾಡುವೆ. ಮೀನುಗಳಿಗೆ ಆಹಾರ ಹಾಕುವೆನು. ಬೆಕ್ಕು, ನಾಯಿ, ಕೋಳಿಗಳಿಗೆ ಆಹಾರ ನೀಡುವೆ. ಹಸು, ಎಮ್ಮೆ, ಕುರಿ, ಮೇಕೆಗಳಿಗೆ ಹುಲ್ಲು ಹಾಕುವೆ. ನಾನು ಪ್ರಾಣಿ ಪಕ್ಷಿಗಳಿಗೆ ಹೀಗೆ ಮಾಡುವುದಿಲ್ಲ. ನಾಯಿ ಮರಿಗೆ ಕಲ್ಲು ಹೊಯ್ಸುವುದಿಲ್ಲ, ಹಸುಗಳಿಗೆ ಕೋಲಿನಿಂದ ಹೊಡೆಯುವುದಿಲ್ಲ, ಕೀಟಗಳನ್ನು ಸಾಯಿಸುವುದಿಲ್ಲ. ಇಲ್ಲಿ ಆಹಾರ ಸರಪಳಿಯ ಚಿತ್ರವನ್ನು ಕೊಟ್ಟಿದ್ದಾರೆ. ಸಂಬಂಧ ಗುರುತಿಸಿ ಉತ್ತರ ಹೇಳು. ಕುರಿ ನಡೆಯುವುದು, ಕಪ್ಪೆ ಜಿಗಿಯುವುದು, ಮೀನು ಈಜುವುದು, ಹಾವು ತೆವಳುವುದು, ಕುದುರೆ ಲಾಯ, ಹದ್ದು ಹಾವು, ಹುಲಿ ಗರ್ಜಿಸುವುದು. ನಿನಗೆ ಇಷ್ಟವಾದ ಒಂದು ಪ್ರಾಣಿ ಅಥವಾ ಪಕ್ಷಿಯ ಚಿತ್ರವನ್ನು ರಚಿಸಿ ಬಣ್ಣವನ್ನು ತುಂಬು. ನೀನು ಬರೆದ ಚಿತ್ರವನ್ನು ನಿನ್ನ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋಣ ಅಂತ ಹೇಳಿದರೆ ಮತ್ತು ಅದು ಸೇವಿಸ ಆಹಾರವನ್ನು ಏನೆಂದು ತಿಳಿದುಕೋ. ನಕ್ಷೆ ಗಮನಿಸಿ ಉತ್ತರಿಸು. ಪ್ರಾಣಿ ಪ್ರಪಂಚ. ಸಾಕು ಪ್ರಾಣಿ ಮತ್ತು ಕಾಡು ಪ್ರಾಣಿಗಳು. ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳ ಹೆಸರುಗಳನ್ನು ಕೊಟ್ಟಿದೆ, ಅವನ್ನು ಬರ್ಕೊಳ್ಳಿ. ಅದರ ಉಪಯೋಗಗಳನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡಿ ಬರ್ಕೊಂತ ಹೋಗಿ. ನೆಕ್ಸ್ಟ್ ಪ್ರಾಣಿಗಳ ಮನೆಗಳು. ಕುದುರೆ ಲಾಯ, ಕೋಳಿ ಗೂಡು, ಹಸು ಕೊಟ್ಟಿಗೆ, ಮರಕುಟಿಕ ಮರದಲ್ಲಿ ಕೆತ್ತಿದ ಗೂಡು. ಮೈಲುಗಲ್ಲು 4 ಮೋಜಿನ ಸುತ್ತಾಟ. ಈ ಚಿತ್ರವನ್ನು ಗಮನಿಸುತ್ತಾ ಚಿಂಟು ವಿವಿಧ ವಾಹನಗಳ ಪಟ್ಟಿಯನ್ನು ತಯಾರಿಸಬೇಕಿದೆ. ನೀನು ಅವನಿಗೆ ಸಹಾಯ ಮಾಡು. ರಸ್ತೆಯ ಮೇಲೆ ಚಲಿಸುವ ವಾಹನಗಳು ಬಸ್ಸು, ಕಾರು, ಆಟೋ, ಸೈಕಲ್, ಕುದುರೆಗಾಡಿ, ರೈಲು. ನೀರಿನಲ್ಲಿ ಚಲಿಸುವ ವಾಹನಗಳು ಹಡಗು, ದೋಣಿ. ಆಕಾಶದಲ್ಲಿ ಚಲಿಸುವ ವಾಹನಗಳು ವಿಮಾನ, ಹೆಲಿಕಾಪ್ಟರ್. ಇಲ್ಲಿ ಕೆಲವು ಸಂದರ್ಭಗಳಿಗೆ ಆಯ್ಕೆಗಳನ್ನು ನೀಡಿದೆ. ಹೆಚ್ಚು ಸೂಕ್ತವಾದ ವಾಹನಗಳನ್ನು ಆಯ್ಕೆ ಮಾಡು ಅಂತ ಹೇಳಿದರೆ. ಚಿಂಟು ತನ್ನ ಸ್ನೇಹಿತನ ಮನೆಗೆ ಹುಟ್ಟುಹಬ್ಬದಲ್ಲಿ ಭಾಗವಹಿಸಲು ಹೋಗಬೇಕಾಗಿದೆ. ಅವನು ಹೇಗೆ ಹೋಗುವುದು? ಕಾಲ್ನಡಿಗೆ. 16 ವರ್ಷದ ಒಳಗಿನ ಮಕ್ಕಳ ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಗೆ ಚಿಂಟು ಆಯ್ಕೆಯಾಗಿದ್ದಾನೆ. ಅವನು ರಾಜಸ್ಥಾನದ ಜೈಪುರಕ್ಕೆ ಹೋಗಬೇಕಾಗಿದೆ. ಅವನು ಯಾವ ವಾಹನದಲ್ಲಿ ಸಂಚರಿಸಬಹುದು? ಬಿ. 3ನೇದಕ್ಕೆ ಎ, 4ನೇದಕ್ಕೆ ಸೈಕಲ್, 5ನೇದಕ್ಕೆ ಬಸ್ಸು. ಇಷ್ಟವಾದ ಒಂದು ವಾಹನದ ಚಿತ್ರವನ್ನು ಬರೀರಿ ಅಂತ ಹೇಳಿದರೆ ಮತ್ತು ಅದಕ್ಕೆ ಬಣ್ಣವನ್ನು ತುಂಬಬೇಕು. ನೆಕ್ಸ್ಟ್ ಒಗಟು ಬಿಡಿಸಿ ಚಿಂಟುವಿಗೆ ಸಹಾಯ ಮಾಡೋಣ. 1ನೇದಕ್ಕೆ ಸೈಕಲ್, 2ನೇದಕ್ಕೆ ಎತ್ತಿನ ಬಂಡಿ, 3ನೇದಕ್ಕೆ ರೈಲು, 4ನೇದಕ್ಕೆ ಕಾರು, 5ನೇದಕ್ಕೆ ಬಸ್ಸು, 6ನೇದಕ್ಕೆ ವಿಮಾನ, 7ನೇದಕ್ಕೆ ಹಡಗು.
ಚಿತ್ರವನ್ನು ಗಮನಿಸಿ ಚಿತ್ರಕ್ಕೆ ಸರಿಹೊಂದುವ ಸೂಚನೆಗಳನ್ನು ಊಹಿಸಿ ಬರೆಯೋಣ. ಸರತಿ ಸಾಲಿನಲ್ಲಿ ಊಟಕ್ಕೆ ಕುಳಿತುಕೊಳ್ಳಿ, ಆಹಾರವನ್ನು ಚೆಲ್ಲಬೇಡಿ, ಊಟ ಮಾಡುವಾಗ ಮಾತನಾಡಬೇಡಿ, ಗಿಡ ಮರಗಳನ್ನು ಕೀಳಬೇಡಿ, ಹೂವುಗಳನ್ನು ಕೀಳಬಾರದು, ಪ್ಲಾಸ್ಟಿಕ್ ಬಾಟಲಿಗಳನ್ನು ಎಸೆಯಬಾರದು. ಇಲ್ಲಿ ಬ್ಯಾಂಕಿನ ಚಿತ್ರ ಮತ್ತು ಪಕ್ಕದಲ್ಲಿ ಬಸ್ ಸ್ಟ್ಯಾಂಡಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಬ್ಯಾಂಕು, ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಿಶಬ್ದವಾಗಿರಿ, ಸರತಿ ಸಾಲಿನಲ್ಲಿ ವ್ಯವಹರಿಸಬೇಕು. ಬಸ್ ಸ್ಟ್ಯಾಂಡಿಗೆ ಜೇಬುಗಳರಿದ್ದರೆ ಎಚ್ಚರಿಕೆ, ಧೂಮಪಾನ ಮಾಡಬಾರದು, ಉಗಳಬೇಡಿ. ಇಲ್ಲಿ ಶೌಚಾಲಯದ ಬಗ್ಗೆ ಕೊಟ್ಟಿದ್ದಾರೆ. ಸ್ವಚ್ಛತೆಯನ್ನು ಕಾಪಾಡು, ಶೌಚಾಲಯ ಉಪಯೋಗದ ನಂತರ ಸೋಪಿನಿಂದ ಕೈ ತೊಳೆಯುವಿಕೆ. ಇಲ್ಲಿ ಶಾಲೆ ಕೊಟ್ಟಿದ್ದಾರೆ. ಸ್ವಚ್ಛತೆ ಕಾಪಾಡಿ, ಕಡ್ಡಾಯವಾಗಿ ಸಮವಸ್ತ್ರ ಧರಿಸಿರಿ, ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಬೇಕು. ಇಲ್ಲಿ ಕ್ರಮ ಸಂಖ್ಯೆ, ಸಂಕೇತ ಮತ್ತು ಏನು ಹೇಳುತ್ತವೆ ಬಳಸುವ ಸ್ಥಳವನ್ನು ಕೊಟ್ಟಿದ್ದಾರೆ. ತಾವು ನೋಡಿ ಅದನ್ನು ಬರ್ಕೊಂತ ಹೋಗಿ. ಅನಂತರ ಈ ಮನೆಗಳಿಗೆ ನೀನು ನೋಡಿದರೆ ಬಾಕ್ಸ್ನಲ್ಲಿ ಗುರುತು ಹಾಕು, ನೋಡಿಲ್ಲದಿದ್ದರೆ ಹಿರಿಯರಿಂದ ಮಾಹಿತಿ ಸಂಗ್ರಹಿಸು ಅಂತ ಹೇಳಿದ್ದಾರೆ. ಈ ಚಿತ್ರಗಳನ್ನು ಗಮನಿಸು, ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು ಚಿಂಟುವಿಗೆ ಸಹಾಯ ಮಾಡು ಅಂತ ಹೇಳಿದರೆ. ಚಿತ್ರ ಮತ್ತು ಸ್ಥಳದ ಹೆಸರು, ಕೆಲಸ ಮಾಡುವವರು ನಮಗೆ ಹೇಗೆ ಸಹಾಯ ಮಾಡುತ್ತಾರೆ ಅಂತ ಹೇಳಿದರೆ. ಬಸ್ ನಿಲ್ದಾಣದಲ್ಲಿ ಚಾಲಕರು, ನಿರ್ವಾಹಕರು, ಇತರೆ ಸಿಬ್ಬಂದಿ ವರ್ಗದವರು. ಸಹಾಯ ಹೇಗೆ ಅಂದರೆ ಪ್ರಯಾಣ ಮಾಡಲು ಸಹಾಯ ಮಾಡ್ತಾರೆ. ಪೆಟ್ರೋಲ್ ಬಂಕ್ಗಳು, ಅಟೆಂಡರ್, ಹೆಲ್ಪರ್ಸ್, ವಾಹನಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಹಾಕಲು. ಅಗ್ನಿಶಾಮಕ ಕೇಂದ್ರಗಳು, ಅಗ್ನಿಶಾಮಕ ಸಿಬ್ಬಂದಿ ಆಕಸ್ಮಿಕ ಬೆಂಕಿ ಅವಘಡ ನಂದಿಸಲು ಸಹಾಯ ಮಾಡುತ್ತಾರೆ. ಹಿರಿಯರಿಂದ ತಿಳಿದು ಬರೆದು ವ್ಯತ್ಯಾಸ ಗಮನಿಸು ಅಂತ ಹೇಳಿದರೆ. ಹಿಂದಿನ ಕಾಲದಲ್ಲಿ ಬಳಸುತ್ತಿದ್ದ ಸಂಪರ್ಕ ಸಾಧನಗಳು ಪತ್ರ ಬರೆಯುವುದು, ಪಾರಿವಾಳ ಕಾಲುಗಳಿಗೆ ಪತ್ರ ಕಟ್ಟುತ್ತಿದ್ದರು, ರೇಡಿಯೋ ಮೂಲಕ, ಎತ್ತಿನ ಬಂಡಿ. ಇಂದು ಬಳಸುತ್ತಿರುವ ಸಂಪರ್ಕ ಸಾಧನ ಮೊಬೈಲ್, ಇಮೇಲ್, ಟಿವಿ, ಕಂಪ್ಯೂಟರ್, ವಾಟ್ಸಪ್, ಟ್ವಿಟರ್, ಫೇಸ್ಬುಕ್. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಯಾವ ನಿಯಮಗಳನ್ನು ಅನುಸರಿಸಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಹೇಳಿಕೆಗಳು ಹೌದು ಅಥವಾ ಅಲ್ಲ ಅನ್ನೋದಕ್ಕೆ ನೋಡಿ ಟಿಕ್ ಮಾಡ್ಕೊಳ್ಳಿ. ಈ ಸಂಕೇತಗಳನ್ನು ಗಮನಿಸು, ಇವುಗಳ ಅರ್ಥ ಬರೆಯಿರಿ ಅಂತ ಹೇಳಿದರೆ. ವಾಹನ ನಿಲುಗಡೆ ಇಲ್ಲ, ಯೂ ಟರ್ನ್ ನಿಷೇಧಿಸಲಾಗಿದೆ, ನಿಲ್ಲಿಸು, ಶಾಂತತೆ ಕಾಪಾಡಿ, ಶಬ್ದ ಮಾಡುವುದನ್ನು ನಿಷೇಧಿಸಿದೆ. ಈ ಸ್ಥಳಗಳಲ್ಲಿ ಯಾವ ಯಾವ ಸೂಚನೆಗಳು ಇರಬೇಕು ಎಂದು ಪಟ್ಟಿ ಮಾಡು. ಆಸ್ಪತ್ರೆಗಳಲ್ಲಿ ಏನಿರಬೇಕು, ಸಾರ್ವಜನಿಕ ಗ್ರಂಥಾಲಯದಲ್ಲಿ ಏನಿರಬೇಕು. ಆಸ್ಪತ್ರೆ ಶಾಂತತೆ ಕಾಪಾಡಿ, ರೋಗಿಗಳಿಗೆ ತೊಂದರೆ ಮಾಡಬೇಡಿ, ಮಾಸ್ಕ್ ಧರಿಸಿ, ಉಗುಳಬೇಡಿ. ಸಾರ್ವಜನಿಕ ಗ್ರಂಥಾಲಯ ನಿಶಬ್ದವಾಗಿರಿ, ಪುಸ್ತಕದ ಹಾಳೆಗಳನ್ನು ಹರಿಯಬಾರದು. ಚಿಂಟುವಿನ ದಾರಿಯಲ್ಲಿ ಕಾಣುವ ಸೂಚನಾ ಫಲಕಗಳನ್ನು ಗಮನಿಸು. ಗುಡ್ಡದ ದಾರಿ ಇದೆ ಎಂದು ಸೂಚಿಸುವ ಫಲಕ, ಪೆಟ್ರೋಲ್ ಬಂಕ್ ಸೂಚಿಸುವ ಫಲಕ, ವಾಹನ ನಿಲುಗಡೆ ಇಲ್ಲ ಎಂದು ಸೂಚಿಸುವ ಫಲಕ. ನೀನು ನೋಡಿರುವ ಪ್ರಯಾಣಿಸಿರುವ ವಾಹನಗಳ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸು ಅಂತ ಹೇಳಿದರೆ. ವಾಹನ, ಚಕ್ರಗಳ ಸಂಖ್ಯೆ, ಆಸನಗಳ ಸಂಖ್ಯೆ, ನೀನು ಪ್ರಯಾಣಿಸಿರುವೆಯಾ ಅಂತ ಕೇಳಿದರೆ. ಸೈಕಲ್ 2, ಆಸನಗಳ ಸಂಖ್ಯೆ 2, ನೀನು ಪ್ರಯಾಣಿಸಿರುವೆ ಹೌದು. ಬೈಕ್, ಚಕ್ರಗಳು 2, ಆಸನ 2, ಹೌದು. ಆಟೋ 3, 4 ಹೌದು. ಕಾರು 4, 5 ಹೌದು. ಜೀಪು 4, 6 ಹೌದು. ಬಸ್ 4, 6, 50 ಹೌದು. ಕುದುರೆಗಾಡಿ 2, 3 ಇಲ್ಲ.